ಕಿಚ್ಚ ಸುದೀಪ್ ಅವರ ಸೋದರಳಿಯ ಸಂಚಿತ್ ಸಂಜೀವ್ ನಟನೆಯ ಬಹುನಿರೀಕ್ಷಿತ ಸಿನಿಮಾ ಮ್ಯಾಂಗೋ ಪಚ್ಚ ಇತ್ತೀಚೆಗಷ್ಟೇ ರಿಲೀಸ್ ಆಗಿ ಪ್ರೇಕ್ಷಕರಿಂದ ಹಾಗೂ ವಿಮರ್ಶಕರಿಂದ ಉತ್ತಮ ರೆಸ್ಪಾನ್ಸ್ ಪಡೆದುಕೊಳ್ಳುತ್ತಿದೆ. ಮೊದಲ ಸಿನಿಮಾದಲ್ಲೇ ಭರವಸೆಯ ನಟನಾಗಿ ಗುರುತಿಸಿಕೊಂಡಿರುವ ಸಂಚಿತ್ ಇತ್ತೀಚೆಗೆ ನೀಡಿದ ಸಂದರ್ಶನದಲ್ಲಿ ತಮ್ಮ ಸಿನಿಮಾ ಹಾಗೂ ಸಿನಿಮಾದ ಹಿಂದಿರುವ ಇಂಟ್ರೆಸ್ಟಿಂಗ್ ಕಥೆಯನ್ನು ರಿವೀಲ್ ಮಾಡಿದ್ದಾರೆ. ಅಷ್ಟಕ್ಕೂ ಮ್ಯಾಂಗೋ ಪಚ್ಚ ಸಿನಿಮಾ ಆಗೋಕೆ ಒಂದು ಕಾರಣ ಧನಂಜಯ್ ಕೂಡ. ಸಿನಿಮಾದಲ್ಲಿ ಕ್ಯಾಮಿಯೋ ಕೂಡ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಿದ ಸಂಚಿತ್, ನನಗೆ ಮೊದಲು ಅವರೇ ಬಂದು ಹೇಳಿದ್ದು. ಮ್ಯಾಂಗೋ ಪಚ್ಚ ನಿರ್ದೇಶಕ ವಿವೇಕ್ ಮತ್ತು ಡಾಲಿ ಅವರು ಮೈಸೂರಿನಿಂದ ಬೆಂಗಳೂರಿಗೆ ಒಟ್ಟಿಗೆ ಬಂದವರು. ಸಿನಿಮಾ ಮಾಡೋಣ ಅಂತ ಒಟ್ಟಿಗೆ ಬಂದರು. ಇಬ್ಬರು ಒಟ್ಟಿಗೆ ರೇಡಿಯೋದಲ್ಲಿ ಕೆಲಸ ಮಾಡಿದರು. ಈ ಸಿನಿಮಾ ಆ್ಯಕ್ಚುಲಿ ಧನಂಜಯ್ ಅವರು ಮಾಡಬೇಕಿತ್ತು, ಬಡವ ರಾಸ್ಕಲ್ಗಿಂತ ಮುಂಚೆ. ಆಮೇಲೆ ಬಡವ ರಾಸ್ಕಲ್ ಹಿಟ್ ಆಯಿತು, ಅವರ ಇಮೇಜ್ ಚೇಂಜ್ ಆಯಿತು. ಆಗ ಧನಂಜಯ್ ಅವರು ವಿವೇಕೆ ಹೇಳಿದರು, ಸಂಚಿತ್ ಅಂತ ಒಬ್ಬ ಇದ್ದಾನೆ, ಅವನು ಕೂಡ ಸ್ಕ್ರಿಪ್ಟ್ ಹುಡುಕ್ತಿದ್ದಾನೆ ಅಂತ. ಸಿಕ್ಕಾಗ ಸಿನಿಮಾ ಬಗ್ಗೆ ಮಾತನಾಡ್ತಿದ್ದೆವು. ಡಾಲಿ ಕೂಡ ಸಿನಿಮಾ ಬಗ್ಗೆ ಸಿಕ್ಕಾಪಟ್ಟೆ ಫ್ಯಾಷನೇಟ್ ಇದ್ದಾರೆ. ಅವರಲ್ಲೂ ಒಬ್ಬ ಫಿಲ್ಮ್ ಮೇಕರ್ ಇದ್ದಾರೆ. ನಾವು ತುಂಬಾ ಮಾತಾಡ್ತೀವಿ ಸಿನಿಮಾ ಬಗ್ಗೆ. ಆಗ ಅವರು ವಿವೇಕ್ಗೆ ಹೇಳಿ ಕನೆಕ್ಟ್ ಮಾಡಿ ನಂತರ KRG ಅವರು ಇನ್ವಾಲ್ವ್ ಆದರು. ಶೂಟಿಂಗ್ ಮಾಡ್ತಾ ಮಾಡ್ತಾ ಒಂದು ಐಡಿಯಾ ಬಂತು. ಈ ತರಹದ ಒಂದು ಕ್ಯಾರೆಕ್ಟರ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ನಮಗೆ ಅನಿಸಿತ್ತು. ಮತ್ತು ಅವರನ್ನು ಹೇಗೆ ಕೇಳೋದು, ಯಾಕಂದರೆ ನಮ್ಮ ಇಂಡಸ್ಟ್ರಿಯಲ್ಲಿ ಅವರು ಕೂಡ ಬಿಗ್ ಸ್ಟಾರ್. ತಪ್ಪಾಗಿ ಬಿಡುತ್ತಾ, ಒಪ್ಪಿಕೊಳ್ತಾರಾ ಅಂತ ಯೋಚನೆ ಮಾಡಿದ್ವಿ. ದೀಪು ಮಾಮ ಕೇಳಿದ್ರು, ಡಾಲಿ ಒಪ್ಕೊಂಡ್ರು. ಇಂಡಸ್ಟ್ರಿಯಿಂದ ಈ ತರಹ ಸಪೋರ್ಟ್ ಸಿಗೋದು ಇದೇ ಅಲ್ವಾ, ತುಂಬ ದೊಡ್ಡ ವಿಷಯ. ಎಂದಿಗೂ ಥ್ಯಾಂಕ್ಫುಲ್ ಆಗಿರ್ತೇನೆ ಡಾಲಿ ಅವರಿಗೆ. ಮೊದಲಿಗೆ ಈ ಸ್ಕ್ರಿಪ್ಟ್ ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಎಂದಿದ್ದಾರೆ ಸುದೀಪ್ ಅಳಿಯ ಸಂಚಿತ್ ಸಂಜೀವ್. ಮ್ಯಾಂಗೋ ಪಚ್ಚ ಪ್ರಚಾರದಿಂದ ಸುದೀಪ್ ದೂರ ಉಳಿದಿದ್ಯಾಕೆ ಅನ್ನೋ ಪ್ರಶ್ನೆಗೆ ಸಂಚಿತ್ ಉತ್ತರಿಸಿದ್ದಾರೆ. ಅವರಿಗೂ ಗೊತ್ತಲ್ವಾ, ಅದಕ್ಕೆ ಹೇಳೋದು ಅದು ಸಖತ್ ಸೆನ್ಸಿಟಿವ್ ಮ್ಯಾಟರ್. ಅವರಿಗೂ ಗೊತ್ತು, ಅವರೇನಾದರೂ ಪ್ರಮೋಷನ್ಸ್ಗೆ ಬಂದರೆ ಅಟೆನ್ಷನ್ ಎಲ್ಲ ನನ್ನ ಮೇಲೆ ಹೋಗುತ್ತೆ. ಬೇಡ, ಇದು ಇವನ ಸಿನಿಮಾ, ಇವನು ಮುಂದೆ ನಿಂತ್ಕೊಳ್ಬೇಕು. ನಾವು ಕೂಡ ಕೇಳಿದ್ವಿ ದೀಪು ಮಾಮಗೆ ಏನು ಮಾಡೋಣ ಅಂತ. ಅವರು ಅದಕ್ಕೆ ಇಲ್ಲ, ನಾನು ಯಾಕೆ ಬರಲಿ, ಸಿನಿಮಾ ರಿಲೀಸ್ ಆಗಿ ಬಿಡಲಿ, ನಿನ್ನ ಮುಖ ಗೊತ್ತಾಗಲಿ ಜನಕ್ಕೆ, ಫಸ್ಟ್ ನೀನು ಯಾರು ಅಂತ ಗೊತ್ತಾಗಬೇಕು ಮೊದಲು ಎಂದು ಸುದೀಪ್ ಹೇಳಿದ್ದಾರೆ ಅಂತ ಸಂಚಿತ್ ಸಂಜೀವ್ ಕೆಲ ವಿಚಾರಗಳನ್ನು ಬಹಿರಂಗಪಡಿಸಿದ್ದಾರೆ. ಮ್ಯಾಂಗೋ ಪಚ್ಚ ಸಿನಿಮಾ ನೀವು ನೋಡಿದ್ರಾ? ಸಿನಿಮಾ ಹೇಗಿದೆ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.